ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಂಬಂಧಿಯಾಗಿರುವಂತಹ ಬೆಳಗಾವಿಯ ಹೆಚ್ಚುವರಿ ಅಬಕಾರಿ ಆಯುಕ್ತರಾಗಿರುವಂತಹ ವೈ ಮಂಜುನಾಥ ಮನೆಯ ಮೇಲೆಲ್ಲವೂ ಕೂಡ ಇಡಿ ದಾಳಿಯಾಗಿರುವಂಥದ್ದು. ಮೈಸೂರಿನ ದಟ್ಕಳ್ಳಿಯಲ್ಲಿರುವಂಥವರ ವೈ ಮಂಜುನಾಥ್ ಅವರ ಆಪ್ತೆ ಯಮುನಾ ಮನೆ ಮೇಲೂ ಕೂಡ ಇದೀಗ ಇಡಿ ದಾಳಿಯಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ದಟ್ಕಳ್ಳಿಯಲ್ಲಿರುವ ಸ್ವಯಂಭೂ ನಿವಾಸದಲ್ಲಿ ತಲಾಶನ ನಡೆಸ್ತಾ ಇರುವಂಥದ್ದು. ಬಹುತೇಕ ಬೆಳಗಾವಿ ಸೇರಿದಂತೆ ಒಟ್ಟು 6 ಕಡೆಗಳಲ್ಲಿ ಈ ದಾಳಿಯಾಗಿರುವಂಥದ್ದು. ಮೈಸೂರಿನ ದಟ್ಕಳ್ಳಿಯ ಸ್ವಯಂಭೂ ನಿವಾಸದಿಂದ ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಬಂದಂತಹ ಇಡಿ ಅಧಿಕಾರಿಗಳು ಏನು ವೈ ಮಂಜುನಾಥ್ ಅವರ ಆಪ್ತೆ ಆಗಿರುವಂತಹ ಯಮುನಾ ಅವರ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ 2009ರಿಂದ 2014ರವರೆಗೂ ಕೂಡ ವೈ ಮಂಜುನಾಥ್ ಅವರು ಮೈಸೂರಿನಲ್ಲಿ ಅಬಕಾರಿ ಡಿ ಸಿ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಜೊತೆಗೆ 2012ರಲ್ಲಿ ಇವರ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬಂದಿತ್ತು. ಬಾರ್ ಒಂದರ ಲೈಸೆನ್ಸ್ ರಿನ್ಯೂವಲ್ಗಾಗಿ ಸುಮಾರು 20 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಲೋಕಾಯುಕ್ತ ಟ್ರ್ಯಾಪ್ಗೂ ಕೂಡ ಇವರು ಬಿದ್ದಿದ್ರು. ಅಲ್ಲದೆ 11 ದಿನಗಳ ಕಾಲ ಜೈಲಿನಲ್ಲೂ ಇದ್ರು ಅನ್ನುವಂಥ ಗಂಭೀರ ಆರೋಪವು ಕೂಡ ಇವರ ಮೇಲೆ ಇರುವಂಥದ್ದು. ಅವಾಗ ನಮ್ಮ ಜನತಾ ಬಜಾರ್ದು ಒಂದು ಲೈಸೆನ್ಸ್ ರಿನ್ಯೂವಲ್ ಆಗಬೇಕಾಗಿತ್ತು. ಆ ರಿನ್ಯೂವಲ್ ಮಾಡಿಸೋದಕ್ಕಿಂತ ಅವ್ರ ಹತ್ರ ಹೋಗಿದ್ದಾಗ ಅವರು ನನಗೆ ಅವಾಗ 20 ಲಕ್ಷ ಲಂಚದ ಹಣ ಕೇಳಿದರು. ಆಗ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಆ ಕಂಪ್ಲೇಂಟ್ ಮೇಲೆ ಅವರು ಬಂದು ರೇಡ್ ಮಾಡಿದಾಗ ಮಂಜುನಾಥ್ ಅವರು ಮತ್ತು ಒಂದು 6ರಿಂದ 7 ಜನ ಇನ್ಸ್ಪೆಕ್ಟ್ರು, ಒಬ್ಬರು ಡೆಪ್ಟಿ, ಇಬ್ಬರು ಗಾರ್ಡ್ಗಳೆಲ್ಲ ಆಗ ಅರೆಸ್ಟ್ ಆಗಿದ್ರು ಸರ್. ಅರೆಸ್ಟ್ ಆಗಿ ಹೆಚ್ಚು ಕಡಿಮೆ ಅವರು ಒಂದು 11 ದಿನ ಜೈಲಲ್ಲಿದ್ದರು. ಯಾಕೆಂದರೆ ಆವಾಗಲೇ ಅವರು ತುಂಬ ಅಕ್ರಮ ಹಣ ಆಸ್ತಿನ ತುಂಬ ಲೈಕ್ ಮಾಡ್ತಿದ್ರು. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲೇ ಲಂಚ ಹೈಟೆಕ್ ಬಂದಿದೆ ಸನ್ಮಾನ್ಯ ಮಂಜುನಾಥ್ ಅವ್ರು ಬಂದಮೇಲೆ. ಬಾವಲಿಲಿ ಏನು ಬಾರಿದೆ ನಮ್ಮಲ್ಲಿ 100 ಬಾರ್ಗೆ ಸಮ ಅದು. ಸೊ ಆದ್ದರಿಂದ ಅಲ್ಲಿ ತುಂಬ ಬಿಸ್ನೆಸ್ ಆಗುತ್ತೆ, ದಿನ ಒಂದೊಂದು ಲೋಡೇ ಹೋಗುತ್ತೆ ಬಿಸ್ನೆಸ್ಸು. ಈಗ ಏನು ಹಿಂದೆ ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದು, ಜೊತೆಗೆ ಒಂದಷ್ಟು ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಡಿ ಸಿ ಆಗಿದ್ದು ಈಗ ಹೆಚ್ಚುವರಿ ಅಬಕಾರಿ ಆಯುಕ್ತರಾಗಿ ಬೆಳಗಾವಿಯಲ್ಲಿ ಸೇವೆ ಸಲ್ಲಿಸಿರುವಂಥ ಇವರು ಸುಮಾರು ರಾಜ್ಯದ ನಾನಾ ಕಡೆಗಳಲ್ಲಿ ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಇಡಿ ದಾಳಿಯಿಂದ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಮೈಸೂರಿನಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಅಕ್ರಮವಾಗಿ ಅಂದರೆ ಬೇನಾಮಿಯಾಗಿ ಬಾರ್ ಲೈಸೆನ್ಸ್ಗಳನ್ನ ಕೊಟ್ಟು ಜೊತೆಗೆ ಒಂದಷ್ಟು ಅನಧಿಕೃತವಾಗಿ ಬಾರ್ ಅಗ್ರಿಮೆಂಟ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಅನ್ನುವಂಥ ಅಂಶ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಇವರ ಆಪ್ತೆ ಈ ಹಿಂದೆ ಅಂದರೆ ಯಮುನಾ ಏನೀಗ ಇಡಿ ವಶಕ್ಕೆ ಸಿಕ್ಕಿದ್ದಾರೆ, ಅವರು ಕೂಡ ಈ ಹಿಂದೆ ಅಬಕಾರಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು ಅನ್ನುವಂತಹ ಮಾಹಿತಿಯು ಸಹ ಸಿಕ್ಕಿರುವಂಥದ್ದು. ಅವರು ವೇರಸ್ ತೆಗೆದುಕೊಂಡು ಈಗ ಮನೆಯಲ್ಲಿ ಅಂದರೆ ಮಂಜುನಾಥ್ ಅವರ ಮನೆಯಲ್ಲೇ ಕೂಡ ವಾಸ ಇದ್ದರು. ಅವರ ಆಪ್ತಿಯಾಗಿರುವ ಕಾರಣಕ್ಕಾಗಿ ತಾಯಿ ಜೊತೆ ಇಲ್ಲಿ ವಾಸವಾಗಿದ್ದರು. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಇಡಿ ಅವರಿಗೆ ತಲಾಶನ ನಡೆಸುವ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಜೊತೆಗೆ ಮಂಜುನಾಥ್ ಅವರು ಮೈಸೂರಿನ ಕೇರಳ ಗಡಿ ಭಾಗದಲ್ಲಿರುವಂಥ ಬಾವಲಿಯಲ್ಲೂ ಕೂಡ ಒಂದು ಬಾರನ್ನು ಹೊಂದಿದ್ದಾರೆ. ಅಲ್ಲಿ ಅತಿ ಹೆಚ್ಚು ವಹಿವಾಟು ಕೇರಳಕ್ಕೆ ಅಲ್ಲಿಂದ ಮದ್ಯ ಸಪ್ಲೈ ಆಗುತ್ತೆ. ಅಲ್ಲೂ ಕೂಡ ಅನೇಕ ಒಂದಷ್ಟು ಹಣವನ್ನು ಮಾಡಿದ್ದಾರೆ. ಜೊತೆಗೆ ಮೈಸೂರಿನ ಅನೇಕ ಕಡೆಗಳಲ್ಲಿ ಇರುವಂಥ ಬಾರ್ಗಳಲ್ಲಿ ಬೇನಾಮಿಯಾಗಿ ಇವರೇ ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಯು ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಏನು ವೈ ಮಂಜುನಾಥ್ ಅವರ ಆಪ್ತಿಯಾಗಿರುವಂಥ ಯಮುನಾವನ್ನು ವಶಕ್ಕೆ ಪಡೆದು ಒಂದಷ್ಟು ಮಾಹಿತಿಗಳನ್ನ ಜೊತೆಗೆ ಬ್ಯಾಂಕ್ ಲಾಕರ್ಗಳಲ್ಲಿ ಒಂದಷ್ಟು ಅಗ್ರಿಮೆಂಟ್ಗಳು ಹಾಗೂ ಬೇನಾಮಿ ಲೈಸೆನ್ಸ್ಗಳು ಇರುವ ಬಗ್ಗೆ ಮಾಹಿತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಕೇವಲ ಮೈಸೂರು ಅಲ್ಲ, ಒಂದಷ್ಟು ಕಡೆ ರಾಜ್ಯದ ನಾನಾ ಭಾಗಗಳಲ್ಲಿ ಇವರು ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ, ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ, ಅದನ್ನು ವಿದೇಶಗಳಲ್ಲಿ ಹೂಡಿಕೆಯನ್ನು ಸಹ ಮಾಡಲಾಗಿದೆ ಅನ್ನುವಂಥ ಅಂಶ ಇಡಿಯಿಂದ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಬೆಳಗ್ಗೆ 6 ಗಂಟೆಯಿಂದಲೂ ಮೈಸೂರಿನಲ್ಲಿ ತಲಾಶನ ನಡೆಸಿದ್ದಾರೆ. ಮೈಸೂರಿನ ಒಂದಷ್ಟು ಕಡೆಗಳಲ್ಲಿ ಇನ್ನೊಂದಷ್ಟು ದಾಖಲೆಗಳು ಸಿಗುವ ಹಿನ್ನೆಲೆಯಲ್ಲಿ ಯಮುನಾವನ್ನು ವಶಕ್ಕೆ ಪಡೆದು ಅವರಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾಕೆಂತ ಹೇಳಿದ್ರೆ 2012ರಲ್ಲಿ ಮೈಸೂರಿನಲ್ಲಿ ಅಬಕಾರಿ ಡಿ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾರ್ ಲೈಸೆನ್ಸ್ಗಳನ್ನ ಇವರು ಕೊಟ್ಟಿದ್ದಾರೆ ಅನ್ನುವಂಥ ಅಂಶವೂ ಸಹ ಬೆಳಕಿಗೆ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಮೈಸೂರಿನ ಯಾವ ತಾಲೂಕಿಗೆ ಅತಿ ಹೆಚ್ಚು ಬಾರ್ ಲೈಸೆನ್ಸ್ಗಳನ್ನ ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ, ಇವರು ಬೇನಾಮಿಯಾಗಿ ಎಷ್ಟು ಲೈಸೆನ್ಸ್ಗಳನ್ನ ಅಗ್ರಿಮೆಂಟ್ ಮೂಲಕ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಕುರಿತಾಗಿ ಇಡಿ ಅಧಿಕಾರಿಗಳು ಒಂದೊಂದಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಏನು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಭಾವ ವೈ ಮಂಜುನಾಥ್ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಅಲ್ಲದೆ ಬಳ್ಳಾರಿಯಲ್ಲಿ ಸಂಸದರಾಗಿದ್ದಂತಹ ಈಗ ಮಾಜಿ ಆಗಿರುವಂತಹ ದೇವೇಂದ್ರಪ್ಪ ಅವರ ಪುತ್ರ ಅಂತಲೂ ಕೂಡ ಗೊತ್ತಾಗಿರುವಂಥದ್ದು. ರಾಜ್ಯದ ನಾನಾ ಭಾಗಗಳಲ್ಲಿ ಇವರು ಅಬಕಾರಿಯಲ್ಲಿ ಸೇವೆ ಸಲ್ಲಿಸಿರುವ ಕಾರಣಕ್ಕಾಗಿ ಹೆಚ್ಚು ಅಕ್ರಮ ಹಣವನ್ನು
ಸಂಪಾದನೆ ಮಾಡಿದ್ದಾರೆ, ಅದನ್ನ ಬೇನಾಮಿಯಾಗಿ ಬಾರ್ಗಳು ನಡೆಸ್ತಾ ಇದ್ದಾರೆ, ವಿದೇಶಗಳಲ್ಲಿ ಈ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇಡಿ ದಾಳಿಯನ್ನು ಮಾಡಿದೆ. ಸದ್ಯ ಮೈಸೂರಿನಲ್ಲೂ ಕೂಡ ದಟ್ಟಗಳ್ಳಿಯ ನಿವಾಸ ಸ್ವಯಂಭೂ ಏನಿದೆ ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸಿ ಒಂದಷ್ಟು ಮಾಹಿತಿಯ ಜೊತೆಗೆ ದಾಖಲೆಗಳನ್ನು ಕೂಡ ವಶಪಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಸತತ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಮಧ್ಯಾಹ್ನದವರೆಗೂ ಕೂಡ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸಿ ಒಟ್ಟು 7 ಅಧಿಕಾರಿಗಳ 2 ತಂಡ, ಒಂದು ಮಹಿಳಾ ಅಧಿಕಾರಿಗಳ ತಂಡ ಹಾಗೂ ಮತ್ತೊಂದು ಪುರುಷ ಅಧಿಕಾರಿಗಳ ತಂಡ ತಲಾಶೆಯನ್ನು ನಡೆಸಿ ಒಂದಷ್ಟು ಬಾರ್ ಲೈಸೆನ್ಸ್ಗಳು, ಬೇನಾಮಿಯ ಅಗ್ರಿಮೆಂಟ್ಗಳು ಪತ್ತೆಯಾಗಿರುವ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಮಂಜುನಾಥ್ ಅವರು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ, ಜೊತೆಗೆ ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವ ಕುರಿತಾಗಿ ಎಲ್ಲ ಕಡೆಗಳಲ್ಲೂ ತಲಾಶನ ಮಾಡೋದ್ರ ಜೊತೆಗೆ ಮೈಸೂರಿನಲ್ಲೂ ಕೂಡ ಬೇನಾಮಿ ಆಸ್ತಿಗಳು, ಬೇನಾಮಿ ಬಾರ್ ಅಗ್ರಿಮೆಂಟ್ಗಳು ಕೂಡ ಪತ್ತೆಯಾಗಿರುವುದು ಸದ್ಯಕ್ಕೆ ಇಡಿ ಒಂದು ದಾಳಿಯಿಂದ ತಿಳಿದು ಬಂದಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.